ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಗ್ರೇವಿ ಥರ ಬಟಾಟಿ ಮಾಡಿ ನೋಡ್ರಿ. ಬಟಾಟಿ ಉಳ್ಳಾಗಡ್ಡಿ ಟಮಾಟಿ ಇತ್ತಂದ್ರೆ ಆಲ್ಮೋಸ್ಟ್ ಅಲ್ಲಿ ನಮಗೆ ಹೆಣ್ಮಕ್ಳಿಗೆ ಚಿಂತಿನೇ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ರಿ ಈಗ ಪಲ್ಯ 2 ಡಬ್ಬಿಗೂ ಹಾಕಿನಿ. ಮಕ್ಕಳದು ಡಬ್ಬಿ ಕಟ್ಟಾಕತ್ತೀನಿ ಸದ್ಯಕ್ಕೆ. ಬೆಳಗ್ಗೆ ನೀರು ಬಂದಿದ್ದು ರೀ, ವಾತಾವರಣ ಅಂತೂ ಫುಲ್ ಮಾಡೋದಕ್ಕೆ ಬಿಟ್ಟೈತಿ. ಲಘು ಲಘು ಕೆಲಸ ಮಾಡ್ಕೋಬೇಕು, ಒಗ್ಯಾಣ ಒಂದು ತೆಗಿಬೇಕಂತ ಅಂದ್ಕೊಂಡು ಎಷ್ಟು ಅವಸರು ಮಾಡಿದ್ರು ಬೆಳಗ್ಗೆ ಎದ್ದು ಹೆಣ್ಮಕ್ಳಿಗೆ ಅಡುಗೆ ಮನೆಗೆ ಕೆಲಸ ರೀ. ಕಂಟಿನ್ಯೂ ನೀರಿದ್ರೆ ಟೆನ್ಷನ್ ಇರೋಂಗಿಲ್ಲ. ನೀರು ಬಂದ ಮಾಡ್ಕೋಬೇಕಂದ್ರೆ ಒಂದು ಮಾಡೋಕೆ ಹೋದ್ರೆ ಒಂದು ಉಳಿತೈತಿ. ಒಬ್ಬರೇ ಎಕ್ಕಡಂತ ಬಡ್ದಾಡೋದು ನೋಡ್ರಿ ಫ್ರೆಂಡ್ಸ. ಸೊ ಬ್ಯಾರಲ್ದ ನೀರು ತುಂಬಿಟ್ಕೊಂಡಿರ್ತೀನಿ, ಆಮೇಲೆ ಒಗ್ಯಾಣ ಮಾಡ್ಕೋತೀನಿ. ಬಾಂಡೆಗಳು ನೋಡ್ರಿ ಇಟ್ಟು ಕಲಸಾಗಿತ್ತು, ಯಜಮಾನ್ರು ಬಿಸ್ಕೊಂಡು ಬಂದಾರ. ಮೊದಲಿಂದ 5 ಕಿಲೋದು ಇತ್ತಲ್ಲ, ಹಂಗಾಗಿ ಸಣ್ಣ ಡಬ್ಬಿಗೆ ಹಾಕಿದ್ದೆ. ಈಗ 10 ಕಿಲೋ ಬಿಸ್ಕೊಂಬಂದಾರ. ದೊಡ್ಡ ಡಬ್ಬಿ ತೊಳೆದಿಟ್ಟಿನಿ ರೀ. ತೊಳೆದಿಟ್ಟಿದ್ದೆ ಇತ್ತು, ಯೂಸ್ ಮಾಡಿದ್ದಿಲ್ಲ. ಬಟ್ ಮತ್ತೊಮ್ಮೆ ತೊಳೆದಿಟ್ರೆ ಫ್ರೆಶ್ ಅನ್ನೋಂತ ಅನಿಸ್ತದೆ, ನನಗೆ ಕಂಫರ್ಟಬಲ್ ಆಗುತ್ತೆ ಅಂತೇಳಿ. ಇಲ್ಲಿ ಸಣ್ಣ ಡಬ್ಬೆ ನೋಡ್ರಿ, ಮದುವೆನು ಫಸ್ಟು ಸೆಕೆಂಡ್ ಥರ್ಡ್ ಸ್ಟೆಪ್ 3 ಅದಾವ ರೀ. ಇದು ಸಣ್ಣದೈತಿ, ಇದ್ರೊಳಗೇ ನೀರು ತುಂಬಿಟ್ಕೊಂಡಿನಿ ಅಡುಗೆಗೆ, ಅದಕ್ಕೆ ಬರ್ತಾ ಅಂತೇಳಿ. ಇದೊಂದು ರೂಲ್ಸ್ ನೋಡ್ರಿ, ಸ್ವಲ್ಪ ಕುದ್ದು ಒಂದು ಸ್ವಲ್ಪ ಆರ್ಬೇಕು ರೀ, ತಿಕ್ನೆಸ್ ಆಗಿ ಚೆನ್ನಾಗಿ ಅನಿಸ್ತೈತಿ. ರೊಟ್ಟಿ ಚಪಾತಿ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ನ. ಒಂದು 15 ಚಪಾತಿ ಮಾಡಿ ನೋಡ್ರಿ. ಸ್ವಲ್ಪ ಹಿಟ್ಟು ಉಳಿತೀವತ್ತ, ಹಂಗಾಗಿ ಇದನ್ನ ಸ್ವಲ್ಪ ತೆಗೆದಿಡ್ತೀನಿ. ಡೈಲಿ ಎಷ್ಟು ಬೇಕು ಅಷ್ಟೇ ಫ್ರೆಶ್ಶಾಗಿ ನಾತೀನಿ ರೀ. ಒಂದೊಂದು ದಿನ 2-3 ಚಪಾತಿ ಉಳಿತಂದ್ರೆ, ಮರುದಿನ ಏನಾದರೂ ನಾಷ್ಟ ಮಾಡೋದಿತ್ತಂದ್ರೆ ಯಜಮಾನ್ರು ಪೂರ್ತಿಯಾಗ 2 ಚಪಾತಿ ಮಾಡಿ ನಾವು ಮಕ್ಕಳು ಬಿಸಿ ಬಿಸಿ ನಾಷ್ಟನ ಏನಾರ ಮಾಡ್ಕೊಂಡು ತಿಂತಿರ್ತೀವಿ. ಸೊ ಇವತ್ತಿನ ದಿನದಲ್ಲಿ ಲಾಗ ಶುರು ಮಾಡೋಣ್ರಿ. ಆಲ್ರೆಡಿ ಮಗಳು ಜಳಕದಾಗೈತಿ, ಪೂಜೆನೂ ಕೂಡ ಮಾಡ್ಯಾವಡ್ರಿ. ಇತ್ತೀಚೆಗೆ ಆಕಿನೇ ಮಾಡಾಕತ್ತಾಳ, ಅದೊಂಥರ ನನಗೆ ಖುಷಿ. ಏನು ನೀನ ಇಕ್ಕೊಂಡಿಲ್ಲ ತಂಗಿ? ಏ ಮನೆಗೇನು ಇವತ್ತಿಗೆ ಏನಿಲ್ಲ, ಹೋಗು ನೋಡ್ರಿ. ಒಂದಕ್ಕೆ ಬಡ್ದಾಡ್ತೀನಿ, ಮಕ್ಕಳು ಹೇಳಿದ ಕೆಲಸನೇ ಮಾಡ್ಕೊಳಂಗಿಲ್ಲ. ಓಕೆ ಬಂದ್ರೆ ಬಂದ್ರೆ ಕುಂದ್ರ ಮತ್ತೆ ಚೆಲ್ಲಿ ಮ್ಯಾಗ ಅಷ್ಟ ಚಾ ಸ್ನೇಹ हे दूध आहे का चहा आहे मला कळत नाही. दिना ಏನು ದೊಡ್ಡ ಏನ ಮನುಷ್ಯರಾಗಿರೇನ ಅಷ್ಟು ಚಹಾ ಕುಡಿಯಾಕ? ಆ ದಿನ ಇಟ್ಟು ಚಹಾ ಮಾಡಂದ್ರೆ ನಿಮ್ಗೆ ಇಟ್ಟು ಕಮಿಷನ್ ಅನ್ನೇ ಇದ್ದಿದ್ದು, ನನಕಿನ್ನ ಡಬಲ್. ಒಂದು ಕಪ್ ಚಹಾ ಮಾಡಂದ್ರಿ 4 ಕಪ್ ಚಹಾ ಮಾಡ್ತಾಳೆ, ನನಕಿನ್ನ ಡಬಲ್. ಅಲ್ಲಿ ಬೈತಿನ ಹೆಚ್ಚಿಗೆ ಐತಂತೇಳಿ ಅಲ್ಲೇ ಕುತ್ಕೊಂಡು ಕುಡಿದು ಅವನಿಗೆ ಒಂದು ಇಟ್ಕೊಟ್ಟು ಬರ್ತಾಳೆ. ಅವ ಪಿರೋದಿ ಹೇಳ್ತಾನೆ, ಮಮ್ಮಿ ಇಷ್ಟು ಮಾಡ್ಯಾಳ ಚಹಾ ಅಂತೇಳಿ. ಓಲಿ ಅವ್ರಿಗೂ ಸಾಲಿ ಅಂತ ಬಂದಿರ್ತಾರೆ, ಹಸಿವಾಗಿರ್ತೈತಿ. ಬಿಸ್ಕಿಟ್ ಇದ್ದು ಅಂದ್ರೆ ಒಂದಿಟ್ಟು ಮಾಡ್ಕೊರೆ ಬಂದಿರ್ತೀನಿ. ದಿನ ಚಹಾ ಬೇಷಲ್ರಿ ಫ್ರೆಂಡ್ಸ್. ಅದೇನು ಹೊಟ್ಟೆ ತುಂಬಲ್ಲ ನೇತ್ ತುಂಬಲ್ಲ, ನಮಗೆ ದೊಡ್ಡರಿಗೆ ಚಟ ಆಗಿಬಿಟ್ಟಿರ್ತೈತಿ. ನಮ್ಮಂಗೆ ಮಕ್ಳಿಗೆ ಚಟ ಹಚ್ಕೋಬಾರ್ದು ಅಂತೇಳಿ ನಾವು ಅನ್ನೋದು. ಮಕ್ಕಳಿಗೆ ಬೇಕಾದ್ರೆ ಹಾಲು ಯಾವಾಗ ಕುಡಿತಾನೆ ರೀ, ಪಿಲ್ಲೆ ಕುಡಿತಾನೆ. ಸ್ನೇಹ ಜಾಸ್ತಿ ಲೈಕ್ ಆಗಂಗಿಲ್ಲ ಹಾಲು, ವೈಕ್ ಮಾಡ್ತಾಳಕ್ಕೆ. ಆಕಿ 4-5 ವರ್ಷ ಆಗುತ್ತಾನ ಬರೀ ಹಾಲ್ನಾಗ ಅದಾಳಕಿ. ಜ್ಯೂಸ್ ಮಾಡೋದು ಹಾಲು ಹಾಕೋದು, ಗಂಜಿ ಮಾಡೋದು ಹಾಲು ಹಾಕೋದು, ರೊಟ್ಟಿ ಹಾಲು, ಅನ್ನ ಹಾಲು, ಚಪಾತಿ ಹಾಲು. ಹಿಂಗಾಗಿ ಆ ಹುಡ್ಗಿಗೆ ಹಾಲು ಅಂದ್ರೆ ಜಾಸ್ತಿ ಏಸಿಗೆ. ನಾ ಚಹಾ ಅಂದ್ರೆ ಕುಡಿತಾಳ್ರಿ, ಅದಕ್ಕೆ ಹಣ್ಣು ಮಠ ಚಹಾ ಮಾಡ್ತಾ. ಸಂಜೆಗೆ ಎತ್ತಿ ಸಿಕ್ಕಾಪಟ್ಟೆ ಮಳೆ. ನಾನಂತ್ರೂ ಯಜಮಾನ್ರು ಊಟ ಮಾಡಿ ಹೋದ್ರು, ನಾನು ಇಟ್ಟು ಊಟ ಮಾಡಿ ಮಕ್ಕೊಂಬಿಟ್ಟೆ. ಕೆಲಸ ಎಲ್ಲ ಮಾಡಿಕೊಂಡು ಹುಡುಗರು ಬಂದ್ಮೇಲೆ ಎದ್ದೀನಿ. ಈಗ ಸ್ವಲ್ಪ ಮುಖ ತಗೊಂಡಿನಿ. ಇದು ಕ್ಲಿಪ್ ಹಾಕ್ಕೋಬೇಕು, ಅದು ನಡ್ತದ ಅಂತೇಳಿ ಇದು ತಲೆ ಕಟ್ಕೊಂಡಿನಿ. ಕಿವಿಯಾಗ ಗಾಳಿ ಹಾಕೊಂಡಾಗಾಗಿ ತಲೆ ನುಸ್ತೈತೆ, ಅದಕ್ಕಂತೇಳಿ ಚಹಾ ಮಾಡಿಕೊಟ್ಟಾಳ್ರಿ. ನನಗೂ ಬಿಸ್ಕಿಟ್, ಅವರಿಗೂ ಚಹಾ ಬಿಸ್ಕಿಟು. ಈಗ ಇನ್ನೀಗ ಹೋಮ್ವರ್ಕ್ ಮಾಡಿಸ್ಬೇಕಂದ್ರೆ ನಾ ಇಲ್ಲೇ ಮುಂದೆ ಕುಂದಿರ್ಬೇಕು. ಇಲ್ಲಿಗೆ ಮೇಳ ಇಲ್ರಿ, ಇಲ್ಲಿಗೆ 10 ಬಾರಿಸ್ತಾನೆ. ಹೇಳೋದು ಜಿಗ್ದಾಡೋದು, ಶೂ ಕಿಡಿಗೇಡ್ತಾನ ಎಲ್ಲ ಮಿಕ್ಸ್ ರೌಂಡ್ ಮಾಡಿ ನೋಡ್ರಿ. ಎಂಟಿಂತ ಬಗೊಂಡು ಬಟ್ಲೆ ಚಹಾ. ನಾನು ಹಂಗೆ ಅಡುಗೆ ಮಾಡ್ಕೊತ ಜಸ್ಟ್ ಕಮೆಂಟ್ ಬಾಕ್ಸ್ ಓಪನ್ ಮಾಡೋದಕ್ಕೆ ರೀ, ಹಂಗೆ ಅಕ್ಕ ಶೇಂಗಾ ಸಾರು ಮಾಡೋದು ರೆಸಿಪಿ ತೋರಿಸ್ರಿ. ನೋಡ್ರಿ ಅದು ಕಾಯಿ ಕುಂದ್ರಕ ಕೊಲ್ ಮುರಕ ಹೆಂಗೈತೆ ನೋಡ್ರಿ ಫ್ರೆಂಡ್ಸ್. ನಾನು ಜಸ್ಟ್ ಶೇಂಗಾ ಸಾರು ಮಾಡ್ಬೇಕಂತೇಳಿ ಆಲ್ರೆಡಿ ಟಮಾಟೆ ಇದನ್ನೆಲ್ಲ ಒಗ್ಗರಣೆ ಹಾಕಿನ್ರಿ. ಬಟ್ ಕಮೆಂಟ್ ನೋಡಿದ ತಕ್ಷಣ ಹಂಗೆ ಡೀಟೇಲ್ ಆಗ್ಲಿಕ್ಕಂದ್ರೂ ಬೇಸಿಕ್ ಶೇರ್ ಮಾಡ್ಕೊತೀನಿ ಬರ್ರಿ. ಬೆಳಿಗ್ಗೆ ಅಷ್ಟೇ ನೀರು ಬಿಡ್ತಿದ್ರಿ, ನೀರು ಸ್ವಲ್ಪ ಜಾಸ್ತಿ ಅದಾವಂತ. ನಾಳೆಗೆ ಮತ್ತೆ ನೀರು ಬರ್ತಾವು.
ಕುಡಿಯೋ ನೀರು. ಅದಕ್ಕಂತೇಳಿ ಮತ್ತು ವೇಸ್ಟ್ ಆಗಬಾರ್ದು, ನಾಳೆ ನೀರು ಬಂದರೂ ಸ್ಟೋರ್ ಮಾಡೋಕ್ಕಾಗುತ್ತಾ, ಮತ್ತು ಇವತ್ತಿಂದು ಯೂಸರ ಮಾಡ್ತಾರಂತೇಳಿ ಸ್ವಲ್ಪ ಬಿಟ್ಟಿದ್ರಿ ಒಂದು ಅರ್ಧ ಪೌಣೆ ತಾಸು. ಬೆಳಗ್ಗೆ ಮಧ್ಯಾಹ್ನದ್ದು ಎಲ್ಲ ಬಾಂಡೆಗಳು ಏನಿದ್ವಲ್ಲ ಅದನ್ನೆಲ್ಲ ತಿಕ್ಕಿಟ್ಟಿ ನೋಡ್ರಿ. ಈಗ ಇಲ್ಲಿ ಸಾರು ಮಾಡಕತ್ತೀನಿ ರೀ, ಶೇಂಗಾ ಸಾರು. ನಾನು ಒಮ್ಮೊಮ್ಮೆ ಕಾಯಿಪಲ್ಲೆ ಸ್ವಲ್ಪ ಶಾರ್ಟೇಜ್ ಐತಿ, ಅನ್ನಕ್ಕೂ ಚಪಾತಿಗೂ ರೊಟ್ಟಿಗೂ ಮಾಡ್ಬೇಕಂದಾಗ ಎಣ್ಣೆಗೆ ರೀ ಜೀರಿಗೆ, ಸಾಸ್ಮಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ನನ್ನ ಬಲ್ಲೆ ಕರಿಬೇವು ಕೊತ್ತಂಬರಿ ಇಲ್ಲ ಇದ್ದವ್ರು ಹಾಕ್ರಿ. ಕರಿಬೇವು ಕೊತ್ತಂಬರಿ ಮತ್ತು ಹಾಕಿ ಮತ್ತು ಎಣ್ಣೆಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಖಾರ ಹಾಕ್ಬೇಕ್ರಿ. ನೋಡ್ರಿ ಎಣ್ಣೆ ಸ್ವಲ್ಪ ಹಾಕಿದ್ರು ಈ ಥರ ಎಣ್ಣೆಣ್ಣೆ ಬಿಡ್ತೈತಿ. ಟಮಾಟಿ ರೀ, ಜವಾರಿ ಟಮಾಟಿ ಕೆಂಪಗದು ಇರಬೇಕು. ಅದನ್ನ ಹೋಳಿ ಸ್ವಲ್ಪ ಮ್ಯಾಗ ಉಪ್ಪು ಒಂದು ಸ್ವಲ್ಪ ಖಾರ ಹಾಕಿ ಮ್ಯಾಗ ಮುಚ್ಚಿಟ್ಬಿಡ್ಬೇಕ್ರಿ. ಈ ಥರ ಗಿಂಜಾಗ ಆಗಬೇಕು. ಈ ಥರ ಟಮಾಟಿ ಗಿಂಜ್ ಆಗ್ಬೇಕು ನೋಡ್ರಿ. ಇದಕ್ಕೆ ಸ್ವಲ್ಪ ನೀವು ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ ಹಾಕಿ ಇದನ್ನೇ ನೀವು ಟೊಮೆಟೊ ಗೊಜ್ಜು ಥರ ಬಿಸಿ ಬಿಸಿ ಅನ್ನ ಜೊತೆಗೂ ತಿನ್ಬೋದು. ಇಲ್ಲಿ ನೋಡ್ರಿ ಎಣ್ಣೆ ಎಷ್ಟು ಬಿಟ್ಟೈತಿ. ಇದಕ್ಕೆಲ್ಲ ಕಾರಣ ಶಾರಾಮ್ ಮಾಡಿದಂಥ ಮಸಾಲೆ ಖಾರನೇ ಇದಕ್ಕೆ ಕಾರಣ ನೋಡ್ರಿ ಫ್ರೆಂಡ್ಸ್. ಎಣ್ಣೆ ಸ್ವಲ್ಪ ಹಾಕಿದ್ರು ಖಾರ ಹಾಕಿರ್ತೀವಲ್ಲ ಇಷ್ಟು ಎಣ್ಣೆ ಬಿಡ್ತೈತಿ. ಈಗೆಲ್ಲ ಗಿಂಜಾಗೈತಿ ಇದು. ಹಂಗೆ ಶೇಂಗದ ಪುಡಿ ನೋಡ್ರಿ, ಶೇಂಗದ ಪುಡಿ ಇಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಶೇಂಗದ ಪುಡಿನ ಈ ಥರ ನಾನು ನೀರಾಗ ನೆನೆ ಇಟ್ಟು ಸ್ವಲ್ಪ ಈ ಥರ ಮಾಡ್ಕೋಬೇಕ್ರಿ. ಈಗ ಬೆಳ್ಳಗೆ ಇದು ಏನಾಯ್ತು ನೋಡ್ರಿ, ಇದು ಹಾಲಲ್ಲಿ ಬಿಡ್ತೈತಿ. ಇದ್ರೊಳಗೂ ಎಣ್ಣೆ ಅಂಶ ಜಾಸ್ತಿ ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ. ಇದ್ರೊಳಗೂ ಎಣ್ಣೆ ಅಂಶ ಬಿಡ್ತೈತಿ. ಸೊ ಈಗೆಲ್ಲ ಟಮಾಟಿ ಗಿಂಜ್ ಆದ್ಮ್ಯಾಗ ಇದನ್ನ ಹಾಕ್ಕೊಳೋದು. ಈಗ ನೋಡ್ರಿ ಎಷ್ಟು ಚಂದ ಕಲರ್ ಬರ್ತೈತಿ, ಟೇಸ್ಟೂ ಹಂಗೆ ಇರ್ತೈತಿ ನೋಡ್ರಿ. ಇದು ಶೇಂಗಾ ಸಾರನೇ, ಬರೀ ಸಾರು ಅಷ್ಟೇ ಬೇಕು ನಮಗೆ. ಶೇಂಗಾ ಸಾರು ಅಂದ್ರೆ ಇದು ಇಷ್ಟ ಮಾಡ್ಕೊಂಡು ನಿಮ್ಗೆ ಎಷ್ಟು ತಿಳಿ ಬೇಕು ಗಟ್ಟಿ ಬೇಕು ನೀರು ಹಾಕ್ಕೊಂಡು ನೀವು ಎಷ್ಟು ಜನ ಇರ್ತೀರಿ ಅದ್ರ ಮೇಲೆ ನಿಮ್ಗೆ ಅಂದಾಜು ಇದ್ದೇ ಇರ್ತೈತಿ. ಎಣ್ಣೆ ನೋಡ್ರಿ ಎಲ್ಲ ಎಣ್ಣೆನೂ ಮ್ಯಾಗನೇ ತೇಲ್ತೈತಿ. ಇದಿನ್ನ ಸಣ್ಣ ಉರಿಟ್ಟು ನಾವು ಕುದಿಸ್ಬೇಕ್ರಿ. ಇನ್ನ ಎಣ್ಣೆ ತೇಲ್ತೈತಿ. ನಾವು ಸ್ವಲ್ಪ ಎಣ್ಣೆ ಹಾಕಿದ್ರು ಅನಿಸ್ಬೇಕು ನಿಮ್ಗೆ, ಎಪ್ಪ ಎಷ್ಟು ಟೇಸ್ಟಿಯಾಗಿ ಕಾಣಿಸುತ್ತೆ ಸಾರು ಅಂತೇಳಿ ಹಂಗೆ ಕಾಣಿಸ್ತೈತ್ರಿ. ಎಣ್ಣೆ ಭಾಳ ಹಾಕಲ್ಲ ನಾನು, ಬಟ್ ಖಾರನೇ ಎಣ್ಣೆ ಬಿಡ್ತೈತಿ, ಶೇಂಗಾದ ಪುಡಿನೂ ಎಣ್ಣೆ ಬಿಡ್ತೈತಿ. ಇದಕ್ಕಿನ್ನ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಇಲ್ಲಿ ಈಗ ಅನ್ನಕ್ಕೆ ಇಟ್ಟೀನಿ. ಚಪಾತಿ ಅದಾವ, ಇನ್ನು ಎಷ್ಟಕ್ಕೊಂದು ಚಪಾತಿ ಅದಾವ್ರಿ. ಹಾಲನ್ನು ಕಾಯಿಸಿಟ್ಟೀನಿ. ಒಂದು ಸಣ್ಣದು ಬಟಾಟಿ ಐತ್ರಿ, ಹಂಗೆ ಒಂದೇ ಒಂದು ಹೀರಿಕಾಯಿ ಐತಿ ನೋಡ್ರಿ. ಅದು ಮ್ಯಾಗಿಂದು ತೊಗೊಟ್ಟಿ ಎಲ್ಲ ಸುಲ್ದಿಂದ ಬಟಾಟಿದು ಮತ್ತು ಹೀರಿಕಾಯಿದು ಸುಲ್ಕೇಸಿ ಇಲ್ಲಿ ನೋಡ್ರಿ ಸದ್ಯಕ್ಕೆ ಎರಡು ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿಗ ಒಂದು ಕುದಿ ಬಂತು ನೋಡ್ರಿ, ಒಂದು ಕುದಿ ಬಂತು. ಸ್ವಲ್ಪ ಈ ಥರ ಕೈಯಾಡ್ಸಮಂತ ಅಂದ್ರೆ ಅದಕ್ಕೆ ಕರೆಕ್ಟ್ ಆಗೈತೆ ರೀ. ಶೇಂಗದ ಪುಡಿ ಹಾಕಿರ್ತೀವಲ್ಲ, ಒಂದು ಕುದಿ ಬಂತಂದ್ರೆ ಸರಿಯಾಗಿ ಆಗ್ತೈತಿ. ಇದು ಇಷ್ಟನೂ ನೀವು ಸಾರಾಗಿ ಯೂಸ್ ಮಾಡ್ಬೋದು, ರೊಟ್ಟಿ ಚಪಾತಿ ಅನ್ನದ ಜೊತೆಗೂ ಸೂಪರಾಗಿರ್ತೈತಿ. ಈಗ ಹೀರಿಕಾಯಿ ನೋಡ್ರಿ, ಅಂದ್ರೆ ಇದು ಸ್ವಲ್ಪ ಗ್ರೇವಿನೂ ಆಗ್ತೈತಿ ಮತ್ತು ಹಿಂಗೆ ಪಲ್ಯ ಥರನೂ ಮಾಡ್ಕೋಬೋದು ಚಪಾತಿ ಜೊತೆಗೆ. ನೋಡ್ರಿ ಎಣ್ಣೆ ಯಾವ ಥರ ತೇಲ್ತೈತಿ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡಿದ ತಕ್ಷಣನೇ ಉಣ್ಬೇಕು ಅಡುಗೆ ಆ ಥರ. ಕರಿಬೇವು ಕೊತ್ತಂಬರಿ ಇಲ್ರಿ ಅಂದ್ರೂ ಮಸಾಲೆಯೊಳಗೆ ಚೆನ್ನಾಗಿ ಮಮ್ಮಿ ಎಲ್ಲ ಎಣ್ಣೆ ಹಚ್ಚಿ ಸಣ್ಣಗೆ ಒಲೆ ಮ್ಯಾಗ ಹುರಿದು ಮಾಡಿರ್ತಾರಲ್ಲ, ಅದು ಟೇಸ್ಟ್ ಭಾಳ ಆಗುತ್ತೆ ರೀ. ಖಾರ ಮಸ್ತ್ ಐತಿ ನೋಡಿ. ಸ್ವಲ್ಪ ಒಂದು ಅರ್ಧ ಚಿಟಿಕೆ ಹೆಚ್ಚಿಗೆ ಆಯ್ತಂದ್ರೆ ಜಾಸ್ತಿ ಖಾರ ಆಗಿಬಿಡ್ತೈತಿ. ಬಟ್ ನಾವು ಮನ್ಯಾಗ ಊಟ ಮಾಡ್ತೀವಿ ಖಾರನ, ಹಾಗಾಗಿ ನಮ್ಗೆ ಏನು ಇದು ಆಗಂಗಿಲ್ಲ. ಇಲ್ಲ ಅನ್ನನೂ ಕೂಡ ಕುದಿಯಕತ್ತೈತ್ರಿ, ಎರಡು ಒಮ್ಮೆ ಆಗಿಬಿಡ್ತೈತಿ. ಸೊ ಇದು ಒಂಚೂರು ಕುದಿಲಿ. ಈಗ ಸ್ವಲ್ಪ ಸಣ್ಣಗೆ ಇಡ್ತೀನಿ ರೀ ಉರಿ, ಸಣ್ಣ ಉರಿ ಇಟ್ಟರೆ ತಾನೇ ಕುದಿತೈತಿ. ಇದು ಒಂದು ಉಗಿ ಕುತ್ತಂದ್ರೆ ಇದು ಏನು ಹೀರಿಕಾಯಿನೂ ಲಗಟ್ ಕುದೀತಾವೆ, ಬಟಾಟಿನೂ ಕಟ್ ಮಾಡಿರ್ತೀವಿ ಅದು ಲಗಟ್ ಕುದೀತಾವೆ. ನಿನ್ನೆ ಅದು ಸಾರಿಂದ ವಿಡಿಯೋ ಮಾಡತ್ತೀನಿ ನೋಡ್ರಿ. ಹಂಗೆ ಒಬ್ರು ಕಸ್ಟಮರ್ ಕಾಲ್ ಮಾಡಿದ್ರು, ಸ್ವಲ್ಪ ಕಾಲ್ ಅಟೆಂಡ್ ಮಾಡ್ಕೊತ ಮರ್ತೇ ಬಿಟ್ಟೆ ನಾನು ಸಾರಿಂದು ವಿಡಿಯೋ ಮಾಡೋದು. ಆಮೇಲೆ ಯಜಮಾನ್ರು ಬಂದರು, ಊಟ ಮಾಡ್ಕೊಂಬಿಟ್ವಿ. ಸಿಕ್ಕಾಪಟ್ಟೆ ಮಳೆ, ಫುಲ್ ನೈಟ್. ಬೆಳಗ್ಗೆ ಎಚ್ಚರಿಕೆ ಆಗುತ್ತೇವಲ್ಲ, ಈ ಥಂಡಿಗೆ ಮಳೆಗೆ ಬೆಚ್ಚಗೆ ಮುಕ್ಕೋಬೇಕು ಅನ್ನಿಸ್ತದ್ರಿ ಫ್ರೆಂಡ್ಸ್. ಬೆಳಗ್ಗೆ ಲಗುಟ್ ಎಚ್ಚರಿಕೆನೇ ಆಗಲ್ಲ, ಭಯ. ಮತ್ತು ಎಲ್ಲಿ ಹುಡುಗರು ಸಾಲ ಮಿಸ್ ಆಗುತ್ತೆ ಇವತ್ತು ಅಂತೇಳಿ, ಶನಿವಾರ ಇವತ್ತು. ಸೊ ಹಾಗಂತೇಳಿ ಲಗುಟ ಎಚ್ಚರಿಕೆ ಆಗಲ್ಲ ಅಂತೇಳಿ ಅಲಾರಾಮ್ ಇಟ್ಟಿದ್ದೆ. ಅಲಾರಾಮ್ಕಿಂತ ಮುಂಚೆಗೆ ನಾನೇ ಎದ್ದೆ ನೋಡ್ರಿ. ಈಗ ಹೊಡಿತು, ನಾವು ಎದ್ದೊಂದು 15 ನಿಮಿಷಕ್ಕೆ ಅಲಾರಾಮ್ ಈಗ ಬರ್ಸಿತ್ತು. ಸೊ ಹುಡುಗರಿಗೆ ಈಗ ನೀರು ಕಾಸ್ಕೊಟ್ಟಿನಿ, ಸ್ನೇಹ ಜಾಕೋಗಳ ಇಲ್ಲೂ ಇನ್ನೂ ವೇಟ್ ಮಾಡ್ಕೊತ ನಿಂತಾನೆ. ಈಗ ಆಕೆ ಲಗುಟ್ಟೆ ಎದ್ದಾಳ, ಬ್ರಷ್ ಮಾಡಿ ಮೈ ತಗೊಂಡತ್ತಾಳ. ಈ ನನ್ನ ಮಗ ಈಗ ಎದ್ದಾನ. ಅವ್ರು ಹಸಿಗೆ ಮಡಿಸಿ ಈಗ ಅವರಿಗೆ ಬುತ್ತಿಗೆ ಏನು ಮಾಡೀನಿ ತೋರಿಸ್ತೀನಿ ಬರ್ರಿ. ನೋಡಿರಿ ಇಡೀ ನೈಟೆಲ್ಲ ಮಳೆ ಮತ್ತು ನೀರೊಂದು ಬಂದವು, ಕುಡಿಯೋ ನೀರು 2 ದಿನ ಬರ್ತಾವೆ ನೋಡ್ರಿ. ನೀನಿನ್ನು ಬಂದಿದ್ದು, ಇವತ್ತಿನ ಬಂದಿದ್ವು. ಬೆಚ್ಚಿಗೆ ಮುಕ್ಕೊಂಡಾರ ಯಜಮಾನಪ್ಪ. ಪಿಲ್ಲು ಆಯಿತು,
ಶಾಬುದಾನಿ ಸುಸ್ಲ ಮಾಡಿ ನೋಡ್ರಿ. ಈಗಷ್ಟು ಶಾಬುದಾನಿ ಸುಸ್ಲ ಮಾಡೀನಿ. ಡಬ್ಬಿಯೊಳಗೆ ಹಾಕ್ಬೇಕು. ನೋಡಷ್ಟು ಬಿಸಿ ಬಿಸಿ ಐತಿ. ಸ್ವಲ್ಪ ಚೇಂಜ್ ಅನ್ಸುತ್ತೆ ರೀ ಮಕ್ಕಳಿಗೆ. ದೋಸೆ ಪಡ್ಡು ಮಾಡೋದಕ್ಕಿಂತ ಇದು ಶಾಬುದಾನಿ ಉಪ್ಪಿಟ್ಟು ಸುಸ್ಲ. ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ಹಾಕಿರ ಅಷ್ಟು ಯಾಕೋ ಬೇಷ್ ಆಗಲ್ಲ ರೀ. ಉಪವಾಸ ಇದ್ದಾಗ ಮಾಡಿ ಇದೇ ತರಕ ಅಡಿಟ್ ಆಗಿಬಿಟ್ಟಿವಿ ನಾವು ಕೂಡ. ಈಗ ಎರಡು ಡಬ್ಬಿಯಾಗ ಇದನ್ನ ಹಾಕ್ತೀನಿ. ಶೇಂಗಾ ಲಾಡು ಇಡ್ಬೇಕಂದಿದ್ದೆ, ಡಬ್ಬಿಗೂ ಆಗುತ್ತಂತೇಳಿ. ಬೆಲ್ಲ ತರಿಸ್ಬೇಕು, ಅದನ್ನು ಕೇಳ್ಬಿಟ್ಟೆ. ಏನಪ್ಪ ನೀರೇನೋ ಬಂದಿಲ್ಲ, ಅಲ್ಲಿ ತಗೊಂಡು ಏನೇನೋ ತಗೋ. ಬಾಟ್ಲಿ ನೀರಿನ ಬಾಟ್ಲಿ ತುಂಬ ಕಚ್ಚೀನಿ ರೀ ಅವನಿಗೆ. ಏ ಮವ್ವ, ನೀ 3 ತಾಸು ಕುಂಡ್ರಬೇಡ, ಶನಿವಾರ ಐತಿ ಇವತ್ತ. ಅದೇ ಹೇಳಕತ್ತೀನಕ್ಕಿ. ರೆಡಿ. ಅಪ್ಪು, ಆ ನೀರು ಬಿಟ್ಟು ಈ ಕಡೆ ಸೈಡಿಗೆ ಬಾ. ಅಲ್ಲಿ ಅದ್ರಾಗ ಯಾಕೆ ಪಚ್ ಅಡ್ಡಾಡಕತ್ತಿದಿ? ಮುದ್ದ ಮೊಕ್ಕ ನೋಡ್ರಿ ನನ್ನ ಮಗ. ಅವ್ರಿಗೆ ಫೋನ್ ಹಚ್ಚಕತ್ತೀನಿ, ಫೋನ್ ಎತ್ತಲಾಗ್ಯಾರಿ. ಲಗುಡ್ ತಯಾರಾದ ನೋಡ್ರಿ. ಈಗ 10 ನಿಮಿಷ ಮ್ಯಾಗ ಆಯ್ತು ರೆಡಿ ಆಗಿ ಕುಂತು. ಫೋನ್ ಹಚ್ಚಕತ್ತೀನಿ, ಎತ್ತಕತ್ತಿಲ್ಲ, ಬರೋಕ್ಕೂ ತಯಾರಿಲ್ಲ. ಯಾವಾಗಾರ ಏನಾದರೂ ಬಾಕಿ ಇರುತ್ತಂತ ಅನ್ಕೋರಿ, ಅವಾಗ ಬಂದು ಹಾರ್ ನೋಡ್ಕೊತ ನಿಂತ್ಬಿಡ್ತಾರೆ. ಲಾವಾಲಾಗ್ಲಿಕ್ಕೆ ಉಚ್ಚಲಿನಂತೀನಿ. ಜನಗ ನಮ್ಮ ಮನೆ ಸ್ಟಾರ್ಟ್ ಆಗುತ್ತೆ ಮಮ್ಮಿ ಅನ್ನತ್ತ. ನಾವ ಮತ್ತೊಮ್ಮೆ ಹಚ್ತೇನೆ ರೀ ಫೋನ್. ಈಗ ಹೋದ್ರು ನೋಡ್ರಿ, 25 ನಿಮಿಷ ಆಯ್ತು ಅವ್ರು ಹೋಗ್ತಾಳ. ಇವತ್ತು ಲೇಟ್ ಆಗೈತೆ. ನನಗೊಂದು ಸ್ಕೂಟಿ ಕೊಡಿಸ್ರಿ, ನಾ ಬಿಟ್ಟು ಬರ್ತೀನಿ. ದಿನ ತಿಂಗ್ಳಿಗಷ್ಟು ರೊಕ್ಕ ಹಾಕೋದಕ್ಕಿಂತ ನನಗೆ ಗಾಡಿ ಕೊಡಿಸ್ರಿ. ಬಿಡೋದು ತರೋದು ಮಾಡ್ತೀನಿ. 5,000 ಗಾಡಿ ಬರ್ತಾವ. ಈಗೊಮ್ಮೆ ತಂದಿದ್ರಲ್ಲ, ಅದು ಚಲೋನೇ ಇತ್ತದು. ಅಂಥದ್ದೇ ತೊಗೊಂಬರ್ರಿ. ನೀವು ಶನಿವಾರ ಇದ್ದು ನೀವು ಬಿಟ್ಟು ಬಂದ್ರೆ ನಡೀತಿತ್ತು. ದಿನ ನಾ ಬಿಡ್ತೀನಿ, ಬೇಕಾದ್ರೆ 11:00ವರೆಗೆ ಇರುತ್ತೆ. ಒಮ್ಮೆ ನೀವು ಬಿಟ್ರೆ ಒಮ್ಮೆ ನಾ ತರ್ತೀನಿ. ಈ ತಿಂಗಳಿಗೆ 1500-2000 ಅಂದ್ರೆ ಈಗ ರಿಕ್ಷಾ ಬಾಡಿಗೆ ಪರವಡ್ಸಲ್ಲ. ಮತ್ತೆ ಕರೆನೇ ಪೆಟ್ರೋಲ್ ಹಾಕ್ಬೇಕಲ್ಲ. ಮತ್ತು ಅದಕ್ಕೆ 100 ರೂಪಾಯಿದಾಗ ಎಷ್ಟು ದಿನ ಹೋಗುತ್ತೆ? 100 ರೂಪಾಯಿದಾಗ 8 ದಿನ ಹೋಗಲ್ಲ. ನಾ ಅಲ್ಲಿ ಫರ್ನಿಚರ್ ಮಾಡಾಗ ಯಾವಾಗ ತೊಗೊಂಬರ್ತಿದ್ದಲ್ಲ, 100 ರೂಪಾಯಿದೇ ಆಗ್ತಿದ್ದ ಗಾಡಿಗೆ. 2-3 ಸರಿ ಬಂದು ಹೋಗೋದ್ರಾಗ ಕಲಸ ಸಿಕ್ಕಿತ್ತು. ಗಾಡಿ ತೊಗೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಅದಕ್ಕೆ ಮೇಂಟೈನ್ ಮಾಡೋದು ಅಷ್ಟೇ ಆಗುತ್ತೆ ಬಿಡು. ಮಳೆ ಗಾಳಿಯಾಗ ರಿಕ್ಷಾದಾಗ ಆರಾಮ್ ಬರ್ತಾರೆ. ನಡ್ಕೋತ ಹೋಗಂದ್ರೆ ಮನುಷ್ಯ ಇಲ್ಲೇನು? 2 ಹೆಜ್ಜೆ ನಡೆಯಲ್ಲ. ನಮ್ಗಾರೆಲ್ಲ ಹೇಳ್ತೀವಿ, ಹೋಗಯಪ್ಪ ಚಂತನ ಪೋಸ್ಟಿಗೆ ಹಾಕಿ ಬರೋದು, ಅಡ್ಡಾಡೋದು ಇದೀ ಮಾಡಿ. ನನಗೆ ಗಾಡಿಯಿಂದ ಹೆಜ್ಜೆ ತಳಗೆ 2 ಹೆಜ್ಜೆ ಎಕ್ಕಿತ್ತಿಡಲ್ಲ. ಅಲ್ಲಿಂದ ಅಲ್ತ ನಡ್ಕೋತ ಹೋಗೋದು. ಎಲ್ಲ ಮನೆ ಸಂಬಂಧ ಫರ್ನಿಚರ್ ಮಾಡಾಗ ಎಲ್ಲ ಮಾಡೀನಿ, ಏನೂ ಉಪಯೋಗ ಇಲ್ಲ. ಎಲ್ಲ ಒಳ್ಳೆ ಹುಂಚೆಣ್ಣೆ ಆಗೈತಿ. ಎಷ್ಟು ಬಡ್ಕೊಂಡು ಮಾಡಿದ್ರು ಅಲ್ಲಿಗೆ ಐತಿ ನೋಡ್ರಿ. ಹಿಂಗೇನು ಕಡಿಮೆ ಇಲ್ಲ, ಹಂಗೇನು ಕೆಲಸ ಇದೆ ಸದ್ಯಕ್ಕೆ. ಏನು ಅರೇ ನೀ ಇಲ್ಲಿದಷ್ಟೇ ಮಾತಾಡ. ನಮ್ಮೂರಂದಿ ಏನ್ ಸಮಸ್ಯೆ ಯಾಕ? ಅಲ್ಲಿದೆ ಯಾಕೆ ವಿಚಾರ? ಅದೇ ರೋಡ್ ಮೇಲೆ ನಡೆಯೋದು. ಇಲ್ಲಿ ಯಾಕೆ ಗಾಡಿ, ಅಲ್ಲಿ ಯಾಕಿಲ್ಲ? ಏನೇ ಗಾಡಿ? ಅಲ್ಲೇನ್ ಸಾಲಿಗೆ ಹೋಗ್ತಿವೆ ಏನ್ ಬಿಡುಕೋತಾರಕ್ಕ? ರೇಪ ನಡ್ಕೋತ ಹೋಗ್ತಿದ್ರಲ್ಲ, ಎಲ್ಲಿ ಹಿಂಗೆ ಹಿಂಗೆ ನಡ್ಕೋತ ಹೋಗೋದು. ನೀನು ಸಣ್ಣವಿದ್ದ ನಡ್ಕೋತ ಹೋಗ್ತಿದ್ದಿಲ್ಲ? ನಡ್ಕೋತ ಹೋಗ್ತಿಲ್ಲ. ಈಗನು ಗಾಡಿ ತಗೊಂಡ್ ಹಾಕೋತೀರಿ? ಅಲ್ಲೋಲಿ
ಕೆಲ್ಸಿಗೆ ಕೆಲ್ಸ ಇಲ್ಲೇ ಇಲ್ಲೇ ಅದಲ್ಲ ಸಮೀಪದ ಗಾಡಿ ಮುತ್ತ ಸಾಲಿಕಿನ ಸಮೀಪ ಕೆಲ್ಸನೇ ಐತಿ ನಿನ್ ದುಕಾನ. ಮತ್ ನನಗೆ ಯಾಕತ್ತೀರಿ? ಯಾಕ ನೀವ್ ಮನುಷ್ಯ ಇರ ಮತ್ತ ಲಂಚ್ ಬ್ಯಾಗ್ ತಗೋಣ ಅటు ವಜ್ಜ್ ಬ್ಯಾಗ್ ತಗೊಂಡ್ ದಿನ ಬಿಡ್ತೀನಿ ತರ್ತೀನಿ. ಅದೊಂದು ಕೆಲಸ ಕಮ್ಮಿ ಆಗೈತಿ ಈಗ. ಬಾ. ಹೌದಪ್ಪ, ನನಗೆ ಒಬ್ಬೇಕಿಗೆ ಐತಿ, ನಿನಗಿಲ್ಲ ನೋಡು. ಬೆಡ್ಕೊಂಡ್ ಬಂದಿನಿ, ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದಿನಿ. ಏನ್ ಬಿಡು ತಗೊಂಬರ್ತ. ಮತ್ತ ಅದ್ರ ಸಂಬಂಧ ಇಟ್ಟು ಮನ್ಯಾಗ ಬಾಯ್ ಬಿಡಬೇಡ, ಸುಮ್ ಕೂತ್ ಬಿಡ್ರಿ. ಈಗ ನಡ್ದದ ಇಟ್ಟ ನಡಸ್ರಿ. ಅದಕ್ಕ ನಾ ಅಲ್ಲೇ ಬಡ್ಗಿ ಹಿಡ್ದಿದ್ದೇನ್ರಿ, ಇಷ್ಟ ಕಿರಿಕಿರಿ ಆಗತ್ತಂತ ಹೇಳಿ ತಂದು ಇಟ್ರಿ ಮನ್ಯಾಗ. ಐಡಿಕ್ಸ್ ಆಗಿನ ಜಮಾನ್ ಆಗೈತಿ. ಮಾತಾಡ್ತಾರ. ಪೆಟ್ರೋಲ್ ಹೆಚ್ಚಿಗೆ ಐತ್ರಿ, ಅವ್ರು ಹೆಚ್ಚಿಗೆ ಮಾಡೋರ. ಮತ್ತ ಆದ್ರ ಮಳಿ ಚಳಿಗೆ ಈಗ ಹಿಂಗ ಆರಾಮ್ ಬರ್ತಾರ. ಬಿಡೋದು ತರೋದು ಇವ್ರೇನು ಇವ್ರ ನೆಚ್ಕೊಂಡು ಏನು ಭರವಸೆ ಮ್ಯಾಗ ಏನು ಮಾಡಂಗಿಲ್ರಿ. ಮನೇದ್ ಮಾಡ್ಲಿ ಅವಾಗ, ಬಿಸ್ನೆಸ್ ನೋಡ್ಕೊಳ್ಳಿ ಅವಾಗ, ಕಾಲ್ಸ್ ಅಟೆಂಡ್ ಮಾಡ್ಲಿ ಅವಾಗ, ಅವ್ರನ್ನ ಬಿಟ್ಟು ಕರ್ಕೊಂಬರೋದು ಯಾವಾಗ ನೋಡ್ರಿ. ನಾನೇ ಇಲ್ಲ ಅಂತೇಳಿ ಒಂದೊತ್ತಿ ಕಾಂಪ್ರಮೈಸ್ ಮಾಡಿದ್ರೆ ಮಾಡ್ಕೊತೀನಿ. ಯಾಕಂದ್ರೆ ಸಂಸಾರ ಹಿತ ಮಾಡಕ್ ಹೋಗಿ ಅದು ನಾವು ಎಷ್ಟು ಹಿತ ಮಾಡಿದ್ರು ಒಮ್ಮೊಮ್ಮೆ 100 ರೂಪಾಯಿ ಉಳಿಸ್ಬೇಕಂದ್ರೆ ನಾನು ಎಷ್ಟು ಹೈರಾಣ ಆಗ್ತೀನಿ. ಅದ 100 ರೂಪಾಯಿ ಹೋಗಿ ಗುಟ್ಕೊ ತಿಂದು ಉಗುಳು ಬರ್ತಾರ ಅವ್ರು. ನಾವು ಹೆಣ್ಮಕ್ಳು 100 ರೂಪಾಯಿಗೆ ಬಡ್ದಾಡ್ತೀವಿ, ಆ 100 ರೂಪಾಯಿ ತಿಂದು ಉಗುಳು ಬರ್ತಾರ ಅವ್ರು. ಮತ್ತೇನು ಉಪಯೋಗ? ಮಾಡ್ಕೋಬೇಕು ಮನೆ ಸಂಸಾರ ಸಂಬಂಧ ಹಿತ ಅಂತೇಳಿ. ಆದ್ರೆ ಅತಿಯಾಗಿದ್ದು ಅಮೃತನೂ ವಿಷಯ ಅಂತ, ಅದಕ್ಕಂತೇಳಿ ಸಾಕ್ರಿ. ಈಗ ಎಷ್ಟೋ ಎಲ್ಲ ರೀತಿಯಿಂದನೂ 4 ಮಂದಿ ಬಾಯಾಗ ಅದೀನಿ ಸದ್ಯಕ್ಕೆ. ಸಂಸಾರ ಚಂದ ಮಾಡಾಳಪ್ಪ ಹುಡುಗಿ ಅಂತೇಳಿ. ಇನ್ನೂ ಹೆಚ್ಚಿನ ಭಾಳ ಹೌದೇನಿಲ್ರಿ. ಈಗ ಎಷ್ಟು ನಡ್ದ ಅಷ್ಟೇ ನಡೀಲಿ. ಮತ್ತೀಗ ಅದೊಂದು ನನ್ನ ಜವಾಬ್ದಾರಿ ಕಡಿಮೆ ಇತ್ತು ನೋಡ್ರಿ. ಭಾಳ ಪಕ್ಕ ಅದಾರ ನಮ್ಮ ಯಜಮಾನಪ್ಪ. ನೀವು ಅನ್ಕೊಂಡಿರೋ ರೀತಿ ನಮ್ಮ ಯಜಮಾನಪ್ಪ ಇಲ್ಲ. ಮಾರಿ ಮ್ಯಾಗ ಆಕಳ ಬಸವಣ್ಣನು ಕಳೆ ಐತ್ರಿ ಮಾರಿ ಮ್ಯಾಗ. ಬಟ್ ಗುಣಗಳು ಆ ಥರ ಇಲ್ಲ ಯಜಮಾನಪ್ಪಂದು. ಏನು ಮಾಡೋದು, ಅದು ಅರ್ಥ ಆಗೋರಿಗೆ, ಜೀವನ ಮಾಡೋರಿಗೆ ಗೊತ್ತಿರುತ್ತೆ. ಬಟ್ ಯಾವತ್ತಿಗೂ ಯಾರ ಬಗ್ಗೆನೂ ನಾನು ನೆಗೆಟಿವ್ ಆಗಿ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಏನಿದ್ರು ಅವ್ರ ಪಾಸಿಟಿವಿಟಿನೇ ವಿಡಿಯೋದಾಗ ತೋರ್ಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ನನ್ನ ಫ್ಯಾಮಿಲಿ, ಇದು ನನ್ನದು ಅಂತೇಳಿ ಕೇಸಿ. ಹೌದಾ? ಓಕೆ. ಆಲ್ರೆಡಿ ಮಧ್ಯಾಹ್ನ ಆಗೈತ್ರಿ. ಮಕ್ಕಳು ಕೂಡ ಸಲ್ಲಿಂತ ಬಂದಾರ ಅಗಳನೆ. ಯಜಮಾನ್ರು ನೋಡ್ರಿ ಊಟಕ್ಕೆ ಬಂದಾರ. ಬಿಸಿ ಬಿಸಿ ಚಪಾತಿ ಮಾಡ್ಕೊಡತ್ತೀನಿ. ಉದ್ರಿಬೇಳೆ ಪಲ್ಯ ಮಾಡೀನಿ, ಚಟ್ನಿ ಮಾಡೀನಿ. ಹಿಟ್ಟು ಬಿಸ್ಕೊಂಡ್ ಬಂದಿದ್ರು, ಹಂಗಾಗಿ ಡಬ್ಬಿ ತಿಕ್ಕಿಟ್ಟಿದ್ನ. ಸೊ ಅದ್ರಾಗ ಹಿಟ್ಟೆಲ್ಲ ಇಟ್ಟೈತಿ. ಕೆಳಗಡೆದೆಲ್ಲ ಹೊರಗೆ ತೆಗೆದೈತಿ. ಡಬ್ಬಿಗಳದಾಗ ಹಾಕ್ಬೇಕು ಸಾಮಾನುಗಳನ್ನ. ಬಿಸಿ ಬಿಸಿ ಹಂಚಿನ ಮ್ಯಾಗಿನ ಚಪಾತಿ ಮಾಡ್ಕೊಡಕತ್ತೀನಿ. ಅನ್ನನೂ ಕೂಡ ಆತ್ರಿ. ಮುಚ್ಚಬೇಕಾಗಿತ್ತು. ಕೈಯೆಲ್ಲ ಎಣ್ಣೆ ಐತಿ. 3 ಜನ ಊಟಕ್ಕೆ ಕುಂತಾರ. ಈ ಮಳೆಗಾಲಕ್ಕೆ ಈ ಥರ ಮೆತ್ತಗೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಅವರು ಖುಷಿಯಿಂದ ಊಟ ಮಾಡ್ತಾರೆ ನೋಡ್ರಿ. ಹುಡುಗರು ಸುಟ್ಟಿ ಐತಂತೇಳಿ ಮಾಡ್ಕೊಡೋದು ಬಿಸಿ ಬಿಸಿವು. ಅದನ್ನೇ ದಮ್ ಇಲ್ಲ ಅನ್ನಗೈತಿ. ಬಿಸಿ ಕೊಡ್ತೀನಿ ನೋಡ್ರಿ. ಹಿಂಗತ್ತೆ ಹೊಟ್ಟೆ ಉಬ್ಬಿಸಿ ಚಪಾತಿ ಮಾಡ್ಬೇಕು ನೋಡ್ರಿ. ಹೊಟ್ಟಿನಿ ಹಿಂಗ ಆತವ್ರಿ.